ಮಾರ್ಟಿನ್ ಕೂಪರ್ ಅಮೆರಿಕಾದ ಚಿಕಾಗೋದಲ್ಲಿ ಡಿಸೆಂಬರ್ 26, 1928ರಲ್ಲಿ ಹುಟ್ಟುತ್ತಾರೆ. ಮೋಟೋರೋಲಾ ಎನ್ನುವ ಸಂಸ್ಥೆಯ ಮೂಲಕ ಮಾರ್ಟಿನ್ ಕೂಪರ್ ಏಪ್ರಿಲ್ 3, 1973ರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಮೊಬೈಲ್ ಫೋನ್ ಅನ್ನು ಆವಿಷ್ಕಾರ ಮಾಡುತ್ತಾರೆ. ಮಾರ್ಟಿನ್ ಕೂಪರ್ ಬಹಳ ದೂರದೃಷ್ಟಿ ಮತ್ತು ದೂರದ ಆಲೋಚನೆಯನ್ನು ಹೊಂದಿದ ವ್ಯಕ್ತಿಯಾಗಿದ್ದರು. ಬಲು ದೂರದಲ್ಲಿ ಇರುವ ಕುಟುಂಬಗಳನ್ನು, ಸಂಸ್ಥೆಗಳನ್ನು, ವ್ಯವಹಾರಗಳನ್ನು, ವ್ಯಾಪಾರಗಳನ್ನು ಮೊಬೈಲ್ ಮೂಲಕ ಹತ್ತಿರವಾಗಿಸುವುದು ಇವರ ಬಹುದೊಡ್ಡ ಆಸೆಯಾಗಿತ್ತು. ಆದರೆ ಎಲ್ಲೋ ದೂರದಲ್ಲಿ ಇದ್ದ ಸಂಬಂಧಗಳನ್ನು ಬೆಸೆಯಲು ಹುಟ್ಟಿಕೊಂಡ ಮೊಬೈಲ್ ಹತ್ತಿರದ ಅದೆಷ್ಟೋ ಸಂಬಂಧಗಳನ್ನು ಹರಿದು ಹಾಳು ಮಾಡಿಬಿಟ್ಟಿತು. ಹಲವಾರು ಕಡೆಗಳಲ್ಲಿ ದುಡಿದು ಬಹಳ ಅನುಭವವನ್ನು ಹೊತ್ತುಕೊಂಡಿದ್ದ ಮಾರ್ಟಿನ್ ಕೂಪರ್ ಆದಾಯವನ್ನು, ಆನಂದವನ್ನು, ಆತ್ಮೀಯತೆಯನ್ನು ಇನ್ನಷ್ಟು ಹೆಚ್ಚು ಮಾಡುವ ಬಹುದೊಡ್ಡ ಕನಸಿನ ಆವಿಷ್ಕಾರವಾಗಿ ಮೊಬೈಲ್ ಫೋನ್ ಜನ್ಮ ತಾಳಿತು. ಆದರೆ ಇದ್ದ ಆದಾಯವನ್ನು, ಆನಂದವನ್ನು ಹಾಗೂ ಆತ್ಮೀಯತೆಯನ್ನು ದೂರ ಮಾಡಿ ಎಲ್ಲೋ ಇದ್ದ ವ್ಯಕ್ತಿಗಳ ಜೊತೆ ಸಂಬಂಧವನ್ನು ಬೆಸೆಯಿತು. ಹಲವಾರು ವರ್ಷಗಳ ಅವಿರತ ಶ್ರಮದ ಸಮಯದ ಫಲವಾಗಿ ಹುಟ್ಟಿದ ಮೊಬೈಲ್ ಇಂದು ಹಲವಾರು ಜನರ ಶ್ರಮವನ್ನು ಹಾಗೂ ಸಮಯವನ್ನು ನಿರರ್ಥಕ ಮಾಡುತ್ತಿದೆ. ಮಾರ್ಟಿನ್ ಕೂಪರ್ ಬಹಳ ಒಳ್ಳೆಯ ಉದ್ದೇಶದಿಂದ ಮೊಬೈಲ್ಗೆ ಜನ್ಮ ನೀಡಿದರು. ಆದರೆ ಅದೆಷ್ಟೋ ಕೆಟ್ಟ ಉದ್ದೇಶಗಳಿಗೆ ಇಂದು ಮೊಬೈಲ್ ಬಳಕೆಯಾಗುತ್ತಿದೆ. ಮನುಷ್ಯನ ಅಗತ್ಯತೆಯನ್ನು ಪೂರೈಸುವ ಉದ್ದೇಶಕ್ಕಾಗಿ ಹುಟ್ಟಿದ ಮೊಬೈಲ್ ಇಂದು ಮನುಷ್ಯನ ಜೀವನವನ್ನು ಹಾಳು ಮಾಡುತ್ತಾ ಇದೆ. ಮಾರ್ಟಿನ್ ಕೂಪರ್ ಮೊಬೈಲ್ ಒಂದು ರೂಪವಾಗಿ ಹೊರಹೊಮ್ಮಿದಾಗ ಆಶ್ಚರ್ಯಚಕಿತರಾಗಿದ್ದರು. ಆದರೆ ಅವರು ಜೀವಿತಾವಧಿಯಲ್ಲಿಯೇ ಮೊಬೈಲ್ ಇಂದ ಅದೆಷ್ಟೋ ಅವಾಂತರಗಳು ಸೃಷ್ಟಿಯಾಗಿದ್ದನ್ನು ಕಂಡು ತಾವು ಆವಿಷ್ಕಾರ ಮಾಡಿದ ಮೊಬೈಲ್ ಕುರಿತು ಪಶ್ಚಾತ್ತಾಪ ವ್ಯಕ್ತಪಡಿಸಿದರು. ದೂರವಿದ್ದ ವ್ಯಕ್ತಿಗಳು ತುಸು ಮಾತಾಡಲಿ ಎನ್ನುವ ಭಾವನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಜನ್ಮ ತಾಳಿದ ಮೊಬೈಲ್ ಇಂದು ಲೆಕ್ಕವಿಲ್ಲದಷ್ಟು ಮಾತಾಡಿ ಸಾಯುವ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಮಾರ್ಟಿನ್ ಕೂಪರ್ ಬಾಲ್ಯದಿಂದಲೂ ಜೀವನದಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವ ತುಡಿತವನ್ನು ಹೊಂದಿದ್ದರು. ಮೊಬೈಲ್ ಅವರ ಸಾಧನೆಯ ಗರಿಗೆದರಲು ಸಹಾಯ ಮಾಡಿತು. ಇಂದು ಮೊಬೈಲ್ ಅದೆಷ್ಟೋ ಸಾಧಕರಾಗುವ ವ್ಯಕ್ತಿಗಳ ಕನಸನ್ನು ಕಮರಿ ಹಾಕುತ್ತಿದೆ. ಒಂದು ಕಡೆಗೆ ಅಂಟಿಕೊಂಡು ಮಾತಾಡುವುದಕ್ಕಿಂತ ಎಲ್ಲ ಕಡೆಗೆ ನಡೆದಾಡಿಕೊಂಡು ಮಾತಾಡುವಂತಾಗಲಿ ಎನ್ನುವ ಉದ್ದೇಶದಿಂದ ಹುಟ್ಟಿದ ಮೊಬೈಲ್ ಇಂದು ಅದೆಷ್ಟೋ ಜನರ ಬದುಕನ್ನು ಈ ಮೊಬೈಲ್ ತನ್ನ ಜೊತೆಗೆ ಅಂಟಿಕೊಂಡು ಬದುಕುವ ಹಾಗೆ ಮಾಡಿದೆ. ಒಳ್ಳೆಯ ಉದ್ದೇಶಕ್ಕಾಗಿ ಹುಟ್ಟಿದ ಮೊಬೈಲ್ ಇಂದು ಬಹಳ ಜನರ ಬದುಕಿಗೆ ಕೆಟ್ಟದ್ದಾಗಿ ದುರಂತವಾಗಿ ಪರಿವರ್ತನೆಯಾಗಿದೆ. ಒಳ್ಳೆಯ ಸಂಬಂಧಗಳನ್ನು ಹೆಣೆಯಲು ಪೋಣಿಸಲು ಹುಟ್ಟಿಕೊಂಡ ಮೊಬೈಲ್ ಇಂದು ಅದೆಷ್ಟೋ ಯೋಗ್ಯವಲ್ಲದ ಸಂಬಂಧಗಳನ್ನು ಹೆಣೆದು ಹೆಣವಾಗುವಂತೆ ಮಾಡಿದೆ. ನಿನ್ನ ಸಾಧನೆಗೆ ಮೊಬೈಲ್ ಸಹಾಯಕವಾಗಲಿ.